ಕೊಪ್ಪದಲ್ಲಿ ಶಿಕಾರಿಪುರ ಅಲ್ಲ, ಶಿರಾಳಿ ಕೊಪ್ಪದಲ್ಲಿ ಇಲ್ಲಿ ಬಂದು ಇಲ್ಲಿ ಟೀ ಕುಡ್ಕೊಂಡು ಇದೇ ಹೋಟ್ಲಲ್ಲಿ ಟೀ ಅಂಗಡಿಯಲ್ಲಿ ಟೀ ಕುಡ್ಕೊಂಡು ಈಗ ಬಿಟ್ಟಿದ್ದೀನಿ. ಇನ್ನೂ ಹೆಚ್ಚು ಕಮ್ಮಿ ಅದು ಆಲ್ರೆಡಿ ಒಂದು ಗಾಡಿ ಬಂದು ಖಾಲಿ ಆಗ್ತಾ ಐತೆ, ಕಾಣ್ತಿರ್ಬೋದು. ಒಂದು ಗಾಡಿ ಬಂದು ಹೊರೆ ಆಯಿತು. ಯಾವ ಕಡೆ ಹೋಗ್ತಾ ಇದ್ದೀನಪ್ಪ ಅಂದರೆ ನಾನು ಚಳ್ಳಕೆರೆ ಹೋಗ್ತಾ ಇದ್ದೀನಿ. ಎಂಟಿ ಖಾಲಿ ಹೊಳಲ್ಕೆರೆಯಲ್ಲಿದ್ದೀನಿ. ರಾತ್ರಿ ಬಂದವನು ಇಲ್ಲಿ ಒಂದು 5 ಕಿಲೋಮೀಟ್ರ್ ಹಿಂದ್ಗಡೆ ಬಂದ್ಬಿಟ್ಟು ಮಲಿಕೊಂಬಿಟ್ಟೆ. ಸಿಕ್ಕಾಬಟ್ಟೆ ನಿದ್ದೆ ಗಂಡೆ. ನನಗೆ ಟೀ ಕುಡಿಬೇಕಾದ್ರೆ ಬಂದಿದ್ರಂತೂ ಭಾಳ ಇಷ್ಟ. ಯಾವಾಗಲೇ ಆಗಲಿ ಯಾವುದೇ ಟೀ ಅಂಗಡಿ ಹೋಗಲಿ, ನಾವು ಭತ್ತ ಹೊಡಿಬೇಕಾದ್ರೆ ಮಲೆಬೆನ್ನೂರಾಗಂತೂ ಫಿಕ್ಸಾಗಿ ಹಿಡ್ಕೊಂಡಿದ್ವಿ ಟೀ ಅಂಗಡಿ. ಬೆಲೆ ಟೀ ಸಾಕಾದ ಮಾಡೋಣ, 10 ರೂಪಾಯಿನೇ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ನಾನು ನಿಮ್ಮ ಶಂಕರ್. ಲಾಸ್ಟ್ ವಿಡಿಯೋ ಗೋವಾದಿಂದ ಶಿಕಾರಿಪುರ ಹೋಗ್ತಿದ್ದೆ. ಆ ವಿಡಿಯೋ ಹಾನಗಲ್ಲಲ್ಲಿ ಎಂಡ್ ಮಾಡಿದ್ದೆ. ಈಗ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟೈಮ್ ಬಂದು 4:45. ಆನವಟ್ಟಿಯಲ್ಲಿದ್ದೀನಿ. ಆನವಟ್ಟಿ ಸ್ವಲ್ಪ ದೊಡ್ಡ ಊರಪ್ಪ, ಸಿಕ್ಕಾಬಿಟ್ಟು ದೊಡ್ಡ ಊರು. ಈ ಕಡೆ ಎಲ್ಲ ಬಂದಿಲ್ಲ ಆನವಟ್ಟಿಗೆ. ಅಲ್ಲಿಂದ ನೋಡ್ಕೊಬಂದೆ. ಸಿಕ್ಕ ದೊಡ್ಡದಾಗೈತಪ್ಪ ಆನವಟ್ಟಿ ಊರಿದು, ಪರವಾಗಿಲ್ಲ. ಆನವಟ್ಟಿಯವ್ರು ಯಾರು ನಮ್ಮ ಸಬ್ಸ್ಕ್ರೈಬರ್ ಇದ್ದರೆ ಮೆಸೇಜ್ ಹಾಕಿ. ಒಟ್ಟಿನಲ್ಲಿ ಊರು ಮಾತ್ರ ಭಾಳ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ದೊಡ್ಡ ಊರಿದು. ನೆಕ್ಸ್ಟು ಶಿರಾಳಕೊಪ್ಪ, ಅಲ್ಲಿಂದ ಶಿಕಾರಿಪುರ ನಮ್ಮದು. ಇನ್ನು 45 ಕಿಲೋಮೀಟ್ರ್ ಇದಷ್ಟೇ. ಹೋಗೋಣ. ಇಲ್ಲೇ 4:45, 5:15 ರೀಚ್ ಆಗ್ತೀವಿ. 5:35 ಅಲ್ಲಿಗೆ ಇನ್ನೂ 3/4 ಗಂಟೆ ಬೇಕು ರೀಚ್ ಆಗೋಕ್ಕೆ. ಆದಿ ಮೋಟಾರ್ಸ್ ಆನವಟ್ಟಿ ಎಲ್ಲ ಓಡಾಡಿ. ರೋಡ್ ಮಾತ್ರ ಸೂಪರ್ ಆಗೈತೆ. ಅಲ್ಲಿಂದನೂ ನಾನ್ ಸ್ಟಾಪ್ ಆರಾಮಾಗಿ ನಿಧಾನಕ್ಕೆ, ಟೆನ್ಷನ್ನೇ ತಗೊಳ್ದಂಗೆ. ಹಂಪ್ಸ್ಗಳವೆ ಬಿಟ್ಟರೆ ನೋಡಿಲ್ಲ ನೋಡಿ, ಹಂಪ್ಸ್ಗಳು ಬಿಟ್ಟರೆ ಬೇರೆ ಏನಿಲ್ಲ. ಆರಾಮಾಗಿ ಬರ್ಬೋದು. ರೋಡ್ ಹತ್ರ ಸೂಪರ್ ಆಗೈತೆ. ಮಂಗಳೂರಿಂದ ಶಿವಮೊಗ್ಗ ಲೋಡ್ ಮಾಡಿದ್ರೆ ಗೋವಾದಿಂದ ಶಿವಮೊಗ್ಗ ಲೋಡ್ ಮಾಡಿದ್ರೆ ಈ ರೂಟಲ್ಲಿ ಬಂದು ಆರಾಮಾಗಿ ಹೋಗ್ಬೋದು. ಯಾಕಪ್ಪ ಅಂದರೆ ರೋಡ್ ಸೂಪರ್ ಆಗೈತೆ, ಬೇಗ ಸಾಗುತ್ತೆ. ಜೋಗ್ ಫಾಲ್ಸ್ ಘಾಟ್ಗಿಂತ ಇದು ಬೆಸ್ಟ್ ಅನಿಸುತ್ತೆ ನನಗೆ. ಟೈಮ್ ಬಂದು 5:15. ಶಿರಾಳಿ ಕೊಪ್ಪದಲ್ಲಿ, ಶಿಕಾರಿಪುರ ಅಲ್ಲ, ಶಿರಾಳಿ ಕೊಪ್ಪದಲ್ಲಿ ಇಲ್ಲಿ ಬಂದು ಇಲ್ಲಿ ಟೀ ಕುಡ್ಕೊಂಡು ಇದೇ ಹೋಟ್ಲಲ್ಲಿ ಟೀ ಅಂಗಡಿಯಲ್ಲಿ ಟೀ ಕುಡ್ಕೊಂಡು ಈಗ ಬಿಟ್ಟಿದ್ದೀನಿ. ಇನ್ನೂ ಹೆಚ್ಚು ಕಮ್ಮಿ 20 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಹೋಗೋಣ. 5:15 ಟೈಮು. ಏನು ಮಾರ್ಕೆಟ್ ರಂಗೈತೆ, ಹೂವಿನ ಮಾರ್ಕೆಟ್. ಕರೆಕ್ಟ್, ಶಿರಾಳಿಕೊಪ್ಪ ಹೂವಿನ ಮಾರ್ಕೆಟ್. ಬಸ್ ಸ್ಟ್ಯಾಂಡ್, ಶಿರಾಳಿಕೊಪ್ಪ ಬಸ್ ಸ್ಟ್ಯಾಂಡ್. ಲೈಟ್ ಆಗ್ತಿಲ್ಲ. ಟೀ ಕುಡ್ಕೊಂಡು ಮೂವ್ ಮಾಡೋದಲ್ಲ, ಲೈಟ್ ಆನ್ ಮಾಡಿಲ್ಲ. ಇದು ಲೆಫ್ಟಿಗೆ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ನಾವು ಸೀದಾ ಹೋಗೋದು. ಒಳ್ಳೆ ಟೀ ಆಯ್ತಪ್ಪ ಇಲ್ಲಿ ಶಿರಾಳಕೊಪ್ಪ ಬಸ್ ಸ್ಟ್ಯಾಂಡ್ ಹತ್ರ. ಒಳ್ಳೆ ಟೀ ಕುಡಿದ್ವಿ. ಹೋಗೋಣ. 5:15. ರೋಡ್ ಮಾತ್ರ ಸೂಪರ್ ರೋಡು. ಹಂಸ ಐತೆ ಅನ್ನೋದೊಂದು ಬಿಟ್ಟರೆ ಬೇರೆ ಏನು ಗುಂಡಿ ಅನ್ನೋದು ಏನಿಲ್ಲ. ಒಟ್ಟಿನಲ್ಲಿ ಏನಪ್ಪ ನೋಡಿಲ್ಲ ಹಂಸ್ಗಳು. ಹಂಸದೆ ಸಿಕ್ಕಾಪಟ್ಟೆ ಹಂಸು ಅಷ್ಟೇ. ಹೋಗೋಣ. ಹೋಗಿ ಅನ್ಲೋಡಿಂಗ್ ಪಾಯಿಂಟ್ ಬೇರೆ ಇನ್ನೂ ಇಲ್ಲ. ಅನಂತಪುರ ರೋಡ್ ಅಂತೆ. ಅನಂತಪುರ ರೋಡಲ್ಲಿ ಅಂತ ಹೇಳಿದ್ದಾನೆ. ಹುಡ್ಕೊಂಡು ಹೋದಾಯ್ತು, ಹೇಳಿದ್ರೆ ಆಯ್ತು. ಆದಿಶಕ್ತಿ ಸ್ಟೀಲ್ ಅಂತೆ. ಶಿರಾಳಕೊಪ್ಪ ಭಾಳಪ್ಪ. ಅಲ್ಲಿ ತಿರ್ಗಾ ಬಂತು ಹಂಸು.
ಫೈನಲ್ಲಾಗಿ 6 ಗಂಟೆಗೆ ಶಿಕಾರಿಪುರ ರೀಚ್ ಆದ್ವಿ. ಇದು ಆನಂದಪುರ ಹೋಗೋ ರೋಡಲ್ಲಿ ಹೋಗ್ಬೇಕು ನಾವು. ಇದೆಲ್ಲ ಶಿಕಾರಿಪುರ ಸಿಟಿ ಹೋಗೋ ರೋಡು. ಅಲ್ಲಿಂದ ಸ್ಟಾಪಾಗಿ ಅಂದರೆ ದಬಾಯಿಸ್ಲಿಲ್ಲ ಗಾಡಿನ. ಲಿಮಿಟ್ ಸ್ಪೀಡಲ್ಲಿ 45, 50, 65 ಶಿಕಾರಿಪುರ ಪೊಲೀಸ್ ಸ್ಟೇಷನ್. ಶಿಕಾರಿಪುರ ಪೊಲೀಸ್ ಸ್ಟೇಷನ್ ಅದು. ಲಿಮಿಟಲ್ಲಿ ಆರಾಮಾಗಿ ಬಂದೆ. 6 ಗಂಟೆ ರೀಚ್ ಆಗಿದ್ದೀವಪ್ಪ. ಇನ್ನೂ ಕತ್ಲೆ ಐತೆ, ಇನ್ನು ಬೆಳಗ್ಗೆ ಕರೆದಿಲ್ಲ. ಇನ್ನೂ ನಾನು 1 ಕಿಲೋಮೀಟ್ರ್ ಹೋಗ್ಬೇಕು ಅಂಗಡಿಗೆ. 1.1 ಕಿಲೋಮೀಟ್ರ್ ಹೋಗಿ ರೈಟ್ ಹೊಡೆದು ಒಂದು ಸ್ವಲ್ಪ ದೂರ ಆನಂದಪುರ ರೋಡಲ್ಲೇ ಐತಂತೆ ಪಾಯಿಂಟು. ನೋಡೋಣ, ಅಲ್ಲಿ ಹೋಗಿ ಮಲ್ಲಿಕೊಳ್ಳೋಣ. ಎಷ್ಟೊತ್ತಿಗೆ ಬರ್ತಾನೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಪಾರ್ಟಿ ಫೋನ್ ಮಾಡಿದ್ದ, ನಾನು ಫೋನ್ ಮಾಡಿದ್ದೆ. 6 ಗಂಟೆ ರೀಚ್ ಆಗ್ತೀನಪ್ಪ ಅಂತ ಹೇಳಿದ್ದೆ. 6 ಗಂಟೆ 5 ನಿಮಿಷ ಆಗ್ಬಿಡೈತೆ. 6 ಗಂಟೆ 5 ನಿಮಿಷ ಆಗ್ಬಿಡೈತೆ. ಗೌರ್ಮೆಂಟ್ LIC ಯಾವ್ದು ಟ್ಯಾಕಿಸ್ ಡೆವಿಲ್ ಮೂವಿ. ಲಕ್ಷ್ಮೀ ಒಂದೇ ನಿಮಿಷ. ಡೆವಿಲ್ ಮೂವಿ ಓಡ್ತೈತೆ. ವಿನಾಯಕ ಪಾರ್ಟಿ ಅನಂತಪುರ ರೋಡು ಅಂತ ಹೇಳಿದ್ದ. ಅನಂತಪುರ ರೋಡು ಅಂತ ಯಾವುದೋ ಟ್ಯಾಕಿಸ್ ಬಿಹೈಂಡು ಕೃಷ್ಣ ಟ್ಯಾಕಿಸ್ ಏನೋ ಅಂತ ಇತ್ತದು. ಇಲ್ಲೊಂದು ಟ್ಯಾಕಿಸ್ ಹೋಯ್ತು, ಅದೇನಾ ಅದೊಂದು ಡೌಟ್ ಐತೆ. ಆದರೆ ಅನಂತಪುರ ರೋಡ್ ಬಂದು ಮುಂದೆ ಐತೆ. ಲೊಕೇಶನಲ್ಲಿ ಸಿಕ್ಕಿತ್ತು ಅಂಗಡಿ ಹೆಸರು, ಅದೇ ಲೊಕೇಶನ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ಇನ್ನೂ 300 ಮೀಟರ್ಸ್ ಹೋಗಿ ರೈಟ್ಗೆ ಹೋಗ್ಬೇಕು ಆನಂದಪುರ ರೋಡಿಗೆ. ಎಲ್ಲ ಬಸ್ ಸ್ಟ್ಯಾಂಡ್ ರೋಡ್ ಇವೆಲ್ಲ. ಪರವಾಗಿಲ್ಲ, ಶಿಕಾರಿಪುರನೂ ಸ್ವಲ್ಪ ಸಿಕ್ಕಾಪಟ್ಟೆ ದೊಡ್ಡ ಊರು. ಈ ಸರೌಂಡಿಂಗು ಬಂದಿದ್ದು ಭಾಳ ಕಡಿಮೆ. ನಾನು ಉತ್ತರ ಕರ್ನಾಟಕ ಸೈಡ್ ಅಂತೂ ಫುಲ್ಲು ಓಡಾಡಿದ್ದೀನಿ, ಆದರೆ ಈ ಸರೌಂಡಿಂಗ್ ಬಂದಿದ್ದು ಭಾಳ ಅಂದರೆ ಭಾಳ ಕಡಿಮೆ. ಇಲ್ಲಿ ರೈಟ್ಗೆ ಹೋಗ್ಬೇಕು ನಾವು. ಇಲ್ಲಿದೆ ನೋಡಿ ಆನಂದಪುರ 34 ಕಿಲೋಮೀಟ್ರ್. ಹೊನ್ನಳ್ಳಿ ಲೆಫ್ಟು, ಶಿವಮೊಗ್ಗ 52. ಆನಂದಪುರ ರೈಟ್ಗೆ ಹೋಗ್ಬೇಕು. ಇಲ್ಲೇ ಎಲ್ಲ ಲೆಫ್ಟ್ ತೋರಿಸ್ತಾ ಇತ್ತಲ್ಲ ಲೊಕೇಶನ್ನು. ಅದು ಆಲ್ರೆಡಿ ಒಂದು ಗಾಡಿ ಬಂದು ಖಾಲಿ ಆಗ್ತಾ ಇತ್ತೆ. ಕಾಣ್ತಿರ್ಬೋದು, ಒಂದು ಗಾಡಿ ಬಂದು ಖಾಲಿ ಆಗ್ತಾ ಐತೆ. ಅದೇನೆ ಒಂದು ಗಾಡಿ ಬಂದು ಖಾಲಿ ಆಗ್ತಾ ಇತ್ತಲ್ಲಪ್ಪ. ಇನ್ನು ನಮ್ದು ಯಾವಾಗ ಮಾಡ್ತಾರಪ್ಪ? ನೋಡಪ್ಪ, ಇಷ್ಟು ಬೇಗ ಒಂದು ಗಾಡಿ ಖಾಲಿ ಮಾಡ್ತಾವ್ರಿ. ಫೈನಲ್ಲಾಗಿ 6:15 ರೀಚ್ ಆಗಿದ್ವಿ ನೋಡಿ. 6:15 ಟೈಮು. ಆಲ್ರೆಡಿ ಒಂದು ಗಾಡಿ ಬಂದಿದೆ, ಗಾಡಿ ಖಾಲಿ ಮಾಡ್ತಿದ್ದಾರೆ. ಸರ್ಕಲಲ್ಲಿ ಇತ್ತಲ್ಲ, ಸ್ವಲ್ಪ ಮುಂದೆ ಬಂದು ನಿಲ್ಸಿದ್ದೀನಿ ಗಾಡಿನ. ಆ ಗಾಡಿ ಅರ್ಧ ಖಾಲಿ ಆಗೈತೆ, ಇನ್ನೂ ಅರ್ಧ ಐತೆ. ಅರ್ಧ ಖಾಲಿ ಆದಮೇಲೆ ನಮ್ಮ ಗಾಡಿ ಮಾಡ್ತಾರಂತೆ. ಹೋಗಿ ಮುಂದೆ ತೂಕ ಮಾಡ್ಕೊಬಂದು ಖಾಲಿ ಮಾಡಿಸ್ಬೇಕು. ಎಲ್ಲರಿಗೂ ಗಾಡಿ ಮುಂದೆ ಹಾಕೊಳ್ಳೋಣ, ಅಲ್ಲಿ ಜಾಮ್ ಆಗುತ್ತೆ, ಟ್ರಾಫಿಕ್ ಆಗುತ್ತೆ ಅಂತ ಹೇಳಿದ್ರು. ನಾನು ಹೇಳಿದ್ದೆ 6 ಗಂಟೆ ಬರ್ತೀನಿ ಅಂತೇಳಿ. ಅಷ್ಟೊತ್ತಿಗಾಗಲೇ ಇನ್ನೊಂದು ಗಾಡಿ ಕರೆಸಿ ಖಾಲಿ ಮಾಡ್ತಾವ್ರೆ. ಅಂದರೆ ಅವರು ನಮ್ಮ ಗಾಡಿ ಗೋವಾದಿಂದ ನಾಳೆ ಬರುತ್ತೆ, ಅಂದರೆ ಇವತ್ತು ಭಾನುವಾರ, ಸೋಮವಾರ ಬರುತ್ತೆ ಅನ್ಕೊಂಬಿಟ್ಟು ಏನು ಮಾಡ್ಬಿಟ್ರೆ ಅಲ್ಲಿ ಗಾಡಿ ತರಿಸ್ಬಿಟ್ಟಿದ್ದಾರೆ. ನಮ್ಮ ಗಾಡಿ ಏನಾಗ್ಬಿಡ್ತು, ನಮ್ದು ಅಲ್ಲೇ ಇದ್ದಿದ್ದರಿಂದ ಒಂದೇ ದಿವಸಕ್ಕೆ ಲೋಡ್ ಆಗ್ಬಿಡ್ತು, ಒಂದೇ ದಿವಸ ಬಿಲ್ ಬಂದ್ಬಿಡ್ತು. ಹಂಗಾಗಿ ನಾವು ಬೇಗ ಬಂದ್ಬಿಟ್ವಿ. ಇಲ್ಲ ಅಂದಿದ್ರೆ ಅವರು ಹೇಳ್ತಿರ್ಲಿಲ್ವಂತೆ. ಹಂಗಂತ ಹೇಳಿದ್ರು ಅವರು, ನಿಜವೋ ಸುಳ್ಳ ಗೊತ್ತಿಲ್ಲ. ಒಟ್ನಲ್ಲಿ ಆ ಗಾಡಿ ಇನ್ನೊಂದು 10 ಟನ್ ಏನೈತೆ, ಖಾಲಿ ಮಾಡ್ಬಿಟ್ಟು ನಮ್ಮ ಗಾಡಿ ಮಾಡ್ತಾರಂತೆ. ಅಲ್ಲಿವರೆಗೂ 10 ಟನ್ ಖಾಲಿ ಅಂದರೆ ಆ ಗಾಡಿ ಸ್ವಲ್ಪ ಲೇಟ್ ಆಗುತ್ತಂತೆ, ನಮ್ಮ ಗಾಡಿ ಬೇಗ ಆಗುತ್ತಂತೆ. ಯಾಕೆ ನಮ್ದು ಇಲ್ಲೇ ಪಕ್ಕದಲ್ಲಿ ಹಿಂಗೆ ತೆಗೆದು ಹಿಂಗೆ ಬಿಸಾಕ್ತಿರ್ಬೋದು, ಅವ್ರದ್ದು ತಗೊಂಡೋಗಿ ಒಳಕ್ಕೆ ಇಕ್ಬೇಕು ಗೋಡನೊಳಕ್ಕೆ. ಹಾಗಾಗಿ ಬೇಗ ಆಗುತ್ತಣ್ಣ ಅಂತ ಹೇಳೋರೆ.
ನೋಡೋಣ ಎಷ್ಟೊತ್ತಾಗುತ್ತೆ ಖಾಲಿ ಮಾಡಿಕೊಂಡು ಆನಂದಪುರ ಹೋಗಿ ಇಲ್ಲಿಂದ 30 ಕಿಲೋಮೀಟರ್ನ ಆನಂದಪುರದಲ್ಲಿ ಹೋಗಿ ಅಲ್ಲಿ ಖಾಲಿ ಮಾಡೋಣ. ಲೋಡ್ ಎತ್ತ ನೋಡೋಣ. ಸದ್ಯಕ್ಕೆ ಆ ಗಾಡಿ ಖಾಲಿ ಆಗೋವರೆಗೂ ರೆಸ್ಟ್ ಮಾಡೋಣ. ಒಂದು ಸ್ವಲ್ಪ ಹೊತ್ತು, ಒಂದು 1 ಅವರ್ ನಿದ್ದೆ ಮಾಡೋಣ. ಮತ್ತೆ ಅವ್ರು ಬಂದು ಎಬ್ಬಿಸ್ತಾರೆ. ಬಂದಿದ್ದಕ್ಕೆ 4:15 ಟೈಮ್ ನೋಡಿ. ಇವಾಗ ನೋಡಿದ್ರ 4:15 ಗಾಡಿ ಖಾಲಿ ಮಾಡಿಕೊಟ್ಟಿದ್ದಾನೆ. ಈಗ ಅನಂತಪುರ ಹೋಗ್ಬೇಕು. ಇಲ್ಲಿಂದ ಡೈರೆಕ್ಟ್ ಒಂದೇ ರೋಡು. ಬಾಡಿಗೆ ಎಲ್ಲ ಇಮ್ಮಿಡಿಯೇಟ್ಲಿ ಅಕೌಂಟ್ಗೆ ಹಾಕ್ಬಿಟ್ಟ. ಅನಂತಪುರ ಫೋನ್ ಮಾಡಿದ್ದೆ, ಬನ್ನಿ ನೋಡೋಣ ಅಂತ ಹೇಳವ್ರೆ. ಇವತ್ತೇ ಖಾಲಿ ಮಾಡಂಗೆ ಅವರು ಹೋಗೋಣ. ಇನ್ನು 30 ಕಿಲೋಮೀಟ್ರ್ ಇತ್ತು ಅನಂತಪುರ ಅಷ್ಟೇ. ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನೇ 4:15 ಒಂದು ರೋಡ್ ಹಿಂಗೆ ಇದ್ದರೆ ಒಂದು 5 ಗಂಟೆ 5:15 ಹೋಗ್ಬಿಡ್ಬೋದು. ಹೋಗಿ ನೋಡೋಣ ಏನಾಗುತ್ತೆ ಏನು ಎತ್ತ ಅನ್ನೋದು. ಸದ್ಯಕ್ಕೆ ಸ್ವಲ್ಪ ದಬಾಯಿಸ್ಕೊಂಡು ಹೋಗೋಣ. ಭಾಳ ಲೇಟ್ ಮಾಡಿಬಿಟ್ಟ ಖಾಲಿ ಮಾಡೋದ್ರಲ್ಲಿ ಮಾತ್ರ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಲೇಟು ಖಾಲಿ ಮಾಡೋದ್ರಲ್ಲಿ. ಬಿಸಿಲು, ಎದುರು ಬಿಸಿಲು. ಹೋಗಿ ನೋಡೋಣ ಅನಂತಪುರದಲ್ಲಿ ಏನಾಗುತ್ತೆ ಏನೆತ್ತ ಅಂತ. ಸ್ನೇಹಿತರೆ, ಶಿವಮೊಗ್ಗ ಸಿಟಿ ಒಳಗಿದ್ದೀನಿ ನೋಡಿ. ಇದು ಶಿವಮೊಗ್ಗ ಸಿಟಿ ಒಳಗೆ. ಟೈಮ್ ಬಂದು ಹಾಲೆ 12:15 ಆಯಿತು. ಆಯಿತು. ಯಾವ ಕಡೆ ಹೋಗ್ತಾ ಇದ್ದೀನಪ್ಪ ಅಂದರೆ, ನಾನು ಚಳ್ಳಕೆರೆ ಹೋಗ್ತಾ ಇದ್ದೀನಿ. ಎಂಟಿ ಖಾಲಿ. ಮಾಮೂಲಿ ಆನಂದಪುರ ಖಾಲಿ ಮಾಡ್ಕೊಂಡು ಅಲ್ಲೇ ಆಲ್ಟ್ ಆಗಿದೆ. ಯಾವ ಲೋಡ್ ಸೆಟ್ ಆಗಲಿಲ್ಲ ಅಂಥೇಳಿ ಲಾಸ್ಟಿಗೆ ಫೈನಲ್ಲಾಗಿ ಬೆಂಗಳೂರಿಗೆ ಒಂದು ಇದರಿಂದ ಟಿ ನರಸೀಪುರಕ್ಕೆ ಹೇಳಿದ್ರು ಲೋಡು. ಇಲ್ಲಿಂದ ಶಿಕಾರಿಪುರದಿಂದ, ಆಮೇಲೆ ಕೇರ್ಪೇಟೆ ಹೇಳಿದ್ರು, ಇದು ಕೃಷ್ಣಗಿರಿ ಹೇಳಿದ್ರು. ಎಲ್ಲ ಸೆಟ್ ಆಗಲಿಲ್ಲ ಬಾಡಿಗೆ. ಫೈನಲ್ಲಾಗಿ ಚಳ್ಳಕೆರೆಯಿಂದ ಬೆಂಗಳೂರಿಗೆ ಬಾಡಿಗೆ, ಒಳ್ಳೆ ಬಾಡಿಗೆ ಸೆಟ್ ಆಯಿತು. ಸರಿ ಚಳ್ಳಕೆರೆ ಹೋಗೋಣ MT ಅಂತೇಳಿ ಹೋಗ್ತಾ ಇರೋದು. ಲೋಡ್ ಸೆಟ್ ಆಗ್ಬೇಕಾದ್ರೆ ಲೇಟ್ ಆಯಿತು. ಸರಿ ಅಲ್ಲಿಂದ ಸೀದಾ ಬರ್ತಾ ಇದ್ದೀನಿ. ಅಲ್ಲಿ 12:15 ಟೈಮು. ಹೋಗೋಣ. ಚಳ್ಳಕೆರೆ APMC ಇಂದನೇ ಲೋಡ್ ಆಗುತ್ತೆ. ಮೆಕ್ಕೆಜೋಳ ಲೋಡಿಂಗು. ಮಾರ್ಕೆಟ್ ಅಲ್ವಾ, ಆರಾಮಾಗಿ 8 ಗಂಟೆ 8:15 ಹೋದ್ರೆ ಸಾಕು. ಮಾರ್ಕೆಟ್ಗಳು ಓಪನ್ ಆಗೋದೆ 8, 8:15, 9 ಗಂಟೆ. ಅಲ್ಲಿವರೆಗೂ ಬೇಜಾನ್ ಟೈಮ್ ಐತೆ. ಮುಂದೆ ಎಲ್ಲರೂ ಹೋಗಿ ನಿದ್ದೆ ಬಂದರೆ ಮಲಿಕೊಂಡು ಹೋಗೋದು. ಯಾಕಂದ್ರೆ ನಿನ್ನೆ ರಾತ್ರಿ ಫುಲ್ ನಿದ್ದೆ ಇಲ್ಲ. ಬೆಳಗ್ಗೆ ಅಲ್ಲಿ ಬಂದು ಗಾಡಿ ಖಾಲಿ ಆಗದೇನೆ ಮಲಗಂಗಿಲ್ಲ. ಒಂದು 1 ಅವರೇನೋ ಮಲಗಿದೆ ಅಷ್ಟೇ. ಒಂದು 6:30 7:30 8 ಗಂಟೆವರೆಗೂ ಅಷ್ಟೇ. ಆಮೇಲೆ ಎದ್ದವನು ಮತ್ತೆ ಮಲಗಲೇ ಇಲ್ಲ. ಯಾಕಪ್ಪ ಅಂದರೆ 2 ಡೆಲಿವರಿ ಇರೋದ್ರಿಂದ ಮಲಿಕೊಂಡ್ರೆ ಸಮಸ್ಯೆಗಳಾಗ್ಬಿಡ್ತವೆ. ಹಂಗಾಗಿ ಮಲಗಲೇ ಇಲ್ಲ. ಎಲ್ಲರೂ ನಿದ್ದೆ ಬಂದರೆ ನಿಲ್ಲಿಸಿ ಮಲಿಕೊಂಡು ಹೋಗೋದೇನು. ಟೈಮೇನು ಬೇಜಾನಿದೆ ನೋಡಿ. 180 ಕಿಲೋಮೀಟ್ರ್ MT ಹೋಗಿ ಲೋಡ್ ಮಾಡ್ತಿರೋದು ಬೆಂಗಳೂರಿಗೆ. ಹೋಗೋಣ. ಈಗ ಇಲ್ಲಿಂದ ಸೀದಾ ಚನ್ನಗಿರಿ, ಹೊಳಲ್ಕೆರೆ, ಚಿತ್ರದುರ್ಗದಿಂದ ಚಳ್ಳಕೆರೆ ಈ ರೂಟಲ್ಲಿ ಹೋಗೋದು. ರೋಡೆಲ್ಲ ಸೂಪರ್ ಆಗೈತೆ. ಲಾಸ್ಟ್ ಟೈಮ್ ನಮ್ಮ ಓನರ್ ಕಾರಲ್ಲಿ ಬಂದಿದ್ದೆ. ಸಿಗಂದೂರು ಬಂದ್ವಲ್ಲ ನಾವು ಟ್ರಿಪ್ಪಿಗೆ, ಅದೇ ದಾರಿಯಲ್ಲೇ ಬಂದಿದ್ದು. ಈಗ ಅದೇ ದಾರಿಯಲ್ಲಿ ಹೋಗೋದು. ಹೋಗೋಣ ಬರೀ. ಶಿವಮೊಗ್ಗ ಸಿಟಿ ಅಂತ ಪಾಸ್ ಮಾಡಿದ್ವಿ. ಇನ್ನು ಮುಂದೆ ಹೋಗಿ ಹೊಳೆ ಬ್ರಿಡ್ಜ್ ಪಾಸ್ ಆಗಿ ಲೆಫ್ಟ್ ಹೊಡೆದ್ಬಿಟ್ರೆ ಸೀದಾ ಒಂದೇ ರೋಡ್ ಹೋಗ್ತಾ ಇರೋದೇನೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಹೊಳಲ್ಕೆರೆಯಲ್ಲಿದ್ದೀನಿ. ರಾತ್ರಿ ಬಂದವನು ಇಲ್ಲಿ ಒಂದು 5 ಕಿಲೋಮೀಟ್ರ್ ಹಿಂದ್ಗಡೆ ಬಂದ್ಬಿಟ್ಟು ಮಲಿಕೊಂಬಿಟ್ಟೆ. ಸಿಕ್ಕಾಬಟ್ಟೆ ನಿದ್ದೆ. ಮೊನ್ನೆ ನೈಟೆಲ್ಲ ಫುಲ್ ನಿದ್ದೆ ಇರಲಿಲ್ವಲ್ಲ. ಬೆಳಗ್ಗಿಂದಲ್ಲಿ ಖಾಲಿ ಮಾಡಿಸ್ಬೇಕಾದ್ರೆ ಮಲಗಿದ್ದಿಲ್ಲ. ಬಂದೆ ನಿದ್ದೆ ಎಳಿತಾ ಇತ್ತು. ಹೋಗು ಬಿಡು, ಬೆಳಗ್ಗೆ ಆರಾಮಾಗಿ 8 ಗಂಟೆಗೆ ಹೋದ್ರೆ ಸಾಕಾಗ್ತಾವಲ್ಲ ಅಂತೇಳಿ ಮಲಿಕೊಂಡು 5 ಗಂಟೆಗೆ ಅಲಾರಾಮ್ ಇಟ್ಟು ಮಲಗಿದ್ದೆ. ಎಚ್ಚರನೇ ಆಗಲಿಲ್ಲ. 6 ಗಂಟೆಗೆ ಎಚ್ಚರ ಆಯಿತು. ಎದ್ದು ಇವಾಗ ಹೋಗ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ನಮ್ಮ ಹೊಳಲ್ಕೆರೆಯಲ್ಲಿ ಇದ್ದೀನಿ. ಹೋಗೋಣ ಆರಾಮಾಗಿ. ಚಿತ್ರದುರ್ಗ, ಚಳ್ಳಕೆರೆ ಇನ್ನೊಂದು ಎಲ್ಲ ಸೇರಿ ಒಂದು 60-70 ಕಿಲೋಮೀಟ್ರ್ ಇತ್ತು ಅಷ್ಟೇ. ಟೈಮು 6:30, ಒಂದು 7:30 8 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡ್ತೀವಿ. ನಿದ್ದೆ ಬಂದರೆ ಏನು ಮಾಡೋಕ್ಕಾಗಲ್ಲ, ಮಲಿಕೊಂಬೇಕಷ್ಟೆ. ಚಳಿ ಚಳಿ ತಾಳೇನು ಈ ಚಳಿಯ, ಆಹಾ ಏನು ಚಳಿಯಪ್ಪೂ ಚಳಿ.
ಇದು ನಮ್ಮ ಹೊಳಲ್ಕೆರೆ KSRTC ಬಸ್ ಸ್ಟ್ಯಾಂಡು. ಹೊಳಲ್ಕೆರೆ ಬಸ್ ನಿಲ್ದಾಣ. ಟೀ ಕುಡಿಬೇಕು. ಬಣ್ಣ ಸಂತೆಬೆನ್ನೂರು, ಚಿತ್ರದುರ್ಗ, ಬೆಂಗಳೂರು. ಇದು ರೈಟ್ಗೆ ಹೋದರೆ ಹೊಸದುರ್ಗ ಹೋಗೋ ರೋಡ್ ಇದು ನೋಡಿ. ಇದು ಹೊಸದುರ್ಗ ಹೋಗೋ ರೋಡ್ ಅದು. ಇದು ಮಾಮೂಲಿ ಚಿತ್ರದುರ್ಗ. ಇಲ್ಲೆಲ್ಲ ನೀರಿನ ಗಾಡಿಗಳು ಜಾಸ್ತಿ ಇದಾವಪ್ಪ. ಮಹೇಂದ್ರ ಬುಲ್ಲರದಲ್ಲಿ ಟ್ಯಾಂಕರ್, ಫಿಲ್ಟರ್ ನೀರ್ದು ಟ್ಯಾಂಕರ್ ಹಾಕೊಂಡು ಸಿಕ್ಕಾಬಟ್ಟೆ ಓಡೋಂಗೆ ಕಾಣ್ತದೆ. ಇಲ್ಲೆಲ್ಲ ಕುಡಿಯೋ ನೀರ್ದು ಬೇಜಾರು ಗಾಡಿ ನೋಡಿದೆ. ಇದು ಯಾವುದೋ ಹಳೆ ಕಾಲದ ಮನೆ ರೋಡ್ಗೆ ಐತೆ. ಇನ್ನು ಬಿಟ್ಕೊಟ್ಟಿಲ್ಲ ಅನ್ಸುತ್ತೆ ಅವ್ರ ರೋಡ್ಗೆ. ಕಾಳಭೈರೇಶ್ವರ ಸ್ವಾಮಿ ಮಹಾದ್ವಾರ. ಓಹೋ, ಇರಲಿ. ಅಣೆಯ ಎಲ್ಲ ಫಿಲ್ಟರ್ ನೀರು, ಫಿಲ್ಟರ್ ನೀರು ಇಲ್ಲ ಅನ್ಸುತ್ತೆ. ಫಸ್ಟು ಇಲ್ಲೆಲ್ಲರ ಟೀ ಅಂಗಡಿ ಇದ್ರೆ ನಿಲ್ಲಿಸಿ ಟೀ ಕುಡಿಯೋಣ. ಬೆಳಗ್ಗೆನೆ ಚಳಿಗೆ ಅದಕ್ಕೂ ಟೀ ಕುಡಿಬೇಕು. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇತ್ತು, ವಿಡಿಯೋ ಮಾಡ್ಕೊಂಬರೋ ಇದರಲ್ಲಿ ಟೀ ಕುಡ್ದಿಲ್ಲ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದೆ, ಒಂದು ಬೆಲ್ಲದ ಚಹಾ ಅಂಗಡಿ ಸಿಕ್ತು. ಇಲ್ಲೇ ನಿಲ್ಲಿಸಿ ಟೀ ಕುಡಿಯೋಣ ಅಂತೇಳಿ ಟೀ ತಗೊಂಡೆ. ಅಲ್ಲಿ ಬನ್ನಿತ್ತು, ಹಾಗೆ ಒಂದು ಬನ್ನು ತಗೊಂಡೆ. ನನಗೆ ಟೀ ಕುಡಿಬೇಕಾದ್ರೆ ಬನ್ನಿದ್ರಂತೂ ಭಾಳ ಇಷ್ಟ. ಯಾವಾಗಲೇ ಆಗಲಿ, ಯಾವುದೇ ಟೀ ಅಂಗಡಿ ಹೋಗಲಿ, ಟೀ ತಗೋಬೇಕಾದ್ರೆ ಅಲ್ಲಿ ಬನ್ನಿದ್ರೆ ಬನ್ ತಗೊಂಡೆ ತಿಂದು ಟೀ ಕುಡಿಯೋದೆ ನನಗೆ ಭಾಳ ಅಭ್ಯಾಸ. ಬರ್ರಿ ಫಸ್ಟು ಟೀ ಕುಡಿಯೋಣ. ಕಂಡು ಬಂದಿದ್ದಾಯಿತು ನೋಡಿ. ಇದೆ ಕೋಟೆನಾಡು ಅಮೃತ್ ಚಾ ಬೆಲ್ಲದ ಟೀ ಅಂತೆ. 20 ರೂಪಾಯಿ ಒಂದು ಟೀ. ಬೆಳಗ್ಗೆನೆ ನಮ್ಮ ಉತ್ತರ ಕರ್ನಾಟಕ ಕಡೆ ಹೋದರೆ 5 ರೂಪಾಯಿ ಒಂದು ಟೀ. ಹೆಂಗಿರ್ತೇವೆ ಗೊತ್ತಾ. ಇಲ್ಲೂ ಸ್ವಲ್ಪ ಬೆಲ್ಲ ಟೀ ಚೆನ್ನಾಗಿತ್ತು. ಹತ್ತಣ ಗಾಡಿ ಮೇಲೆ ಹತ್ತಣ. ಬೆಲ್ಲ ಟೀ ಚೆನ್ನಾಗಿತ್ತು, ಇಲ್ಲ ಅಂತಲ್ಲ. ಆದರೆ ರೇಟು 20 ರೂಪಾಯಿ ಓವರ್ ಆಯಿತು. ನಾವು ಎಲ್ಲ ಕಡೆ ಬೆಲ್ಲ ಟೀ ಕುಡಿತೀವಲ್ಲ, ಎಲ್ಲ ಕಡೆ 10 ರೂಪಾಯಿ, ಇಲ್ಲಿ 20 ರೂಪಾಯಿ ಹೇಳ್ತಾನೆ. ಏನು ಮಾಡೋಕ್ಕಾಗಲ್ಲ. ನಾವು ಭತ್ತ ಹೊಡಿಬೇಕಾದ್ರೆ ಮಲೆಬೆನ್ನೂರಾಗಂತೂ ಫಿಕ್ಸಾಗಿ ಹಿಡ್ಕೊಂಡಿದ್ವಿ ಟೀ ಅಂಗಡಿ. ಬೆಲ್ಲ ಟೀ ಸಾಕಾದ ಮಾಡೋಣ. 10 ರೂಪಾಯಿನೇ, ಇಲ್ಲಿ 20 ರೂಪಾಯಿ ಅಂತೆ. ಏನು ಮಾಡೋಕ್ಕಾಗಲ್ಲ, ಕೊಡಲೇಬೇಕು. ಕೊಟ್ಬಿಟ್ಟು ಬಂದಿದೆ. ಆಮೇಲೆ ಚೆನ್ನಾಗಿತ್ತು ಟೀ ಬಂದು ಸೇರಿ 25 ರೂಪಾಯಿ. ಎಲ್ಲ ಕಡೆ ಬೆಲ್ಲ ಟೀದು ಒಂದು ಅಂಗಡಿ ಮಾಡ್ಕೊಂಬಿಟ್ಟವ್ರೆ. ಆಮೇಲೆ ಅದು ಡಿಸ್ಟ್ರಿಬ್ಯೂಷನ್ ಬೇಕಾದ್ರೆ ಕೊಡ್ತಾರೆ. ಅವ್ರವರೇ ತಗೊಂಡು ಎಲ್ಲಂದಲ್ಲೇ ಟೀ ಅಂಗಡಿ, ಬೆಲ್ಲ ಟೀ ಅಂಗಡಿ ಮಡಿಕೊಳ್ಳೋದು ಮಾಡ್ತಾವ್ರೆ. ಹೋಗೋಣ. ಟೀ ಕುಡಿದಿದ್ದಾಯಿತು. ಅದಕ್ಕೆ ನಮ್ಮ ದಾರಿ ನೋಡ್ಕೊಂಡು ಈ ಕಡೆಲ್ಲ ವ್ಯೂ ನೋಡಿ ಸಾಕಾದಾಗೈತೆ. ಅಡಿಕೆ ತೋಟಗಳು ಎಲ್ಲ ಈ ಕಡೆಲ್ಲ ಅಡಿಕೆ ಸಿಕ್ಕಾಬಿಟ್ಟೆ. ತೆಂಗಿನ ಅಡಿಕೆ ಅಂತೀನಿ, ತೆಂಗಿನ ಮರಗಳು. ಇಲ್ಲೊಂದೈತೆ ಜಾಗೃತಿ ಅಮೃತ್ ಚಾ ಅಂತೆ. ಅದು ಕೋಟೆನಾಡು, ಇದು ಜಾಗೃತಿ. ತೆಂಗಿನ ಮರಗಳು ಬೇಜಾನವಪ್ಪ ಇಲ್ಲಿ. ಅಡಿಕೆ, ತೆಂಗಿನ ಮರ, ಚಳಿ, ಇಬ್ಬನಿ ಐತೆ. ಬೇಜಾನಾಗಿ ಇಬ್ಬನಿ ಐತೆ ಇಲ್ಲಿ. ಇಬ್ಬನಿ ಆ ಕಡೆ ಎಲ್ಲ ಕಾಣ್ಬೋದು ನಿಮಗೆ. ಇವಾಗ ಕಾಣ್ತಿರ್ಬೋದು ನೋಡಿ ಇಬ್ಬನಿ, ವೈಟ್. ಇದು ಮಲ್ನಾಡು ಅಮೃತ್ ಚಾ. ಅದು ಕೋಟೆನಾಡು, ಮಲ್ನಾಡು. ಅಬೋಬಾ, ಈ ಲೈನಲ್ಲಿ ಬರೀ ಅದೇ ಹಿಡ್ಕೊಂಬಿಟ್ಟಾರೆ ಟೀ ಅಂಗಡಿಗಳು. ಹೋಗೋಣ, ಸ್ವಲ್ಪ ದಬಾಯಿಸ್ಕೊಂಡು ಹೋಗಿ ಎಂಟ್ರಿ ಮಾಡ್ಸೋಣಪ್ಪ. APMCಯಲ್ಲಿ 16 ಕಡೆ ಅಂಗಡಿಗಳು, ಒಂದು 5-6 ಅಂಗಡಿಗಳಿಂದ ತುಂಬಿಸ್ತಾನೆ. ಒಂದೇ ಅಂಗಡಿಯಲ್ಲಿ ಲೋಡ್ ಆಗಲ್ಲ. ಅಲ್ಲೇ ವ್ಯಾಪಾರ ಮಾಡ್ತಾರೆ APMCಯಲ್ಲಿ. ಅಲ್ಲ 50 ಚೀಲ, 200 ಚೀಲ ಅಂದ್ಕೊಂಡು ಅಂಗಡಿಗಳು ಸುತ್ತಿ ತುಂಬಿಸ್ಬಿಡ್ತಾರೆ.
ಸಂಜೆವರೆಗೂ ಮಾಡ್ತಾರೆ ಅವರು, ಮಾಡ್ಕೊಳ್ಳಿ. ನಾವು ಸ್ವಲ್ಪ ಬೇಗ ಹೋಗೋಣ. ಹಾಗೆ ವಿಡಿಯೋನು ತುಂಬ ಲೆಂತ್ ಆಗ್ತಾ ಬರ್ತಾ ಇದೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಮುಂದೆ ಏನಾಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಸಿ ಯು.